ನಾರ್ತ್ ಫೇಸಿಂಗ್ 2040ಯಲ್ಲಿ ನಿರ್ಮಿಸಿರುವ ಸ್ವರ್ಗದಂತೆ ಕಾಣುವ 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ ಕಣ್ರಿ. ಎಲಿವೇಶನ್ ಸೂಪರ್ ಆಗಿದೆ ನೋಡ್ರಿ. ಈ ಮನೆ ಹೇಗಿದೆ, ಫಸ್ಟ್ ಫ್ಲೋರಲ್ಲಿರುವಂಥ ಐಷಾರಾಮಿ 2 BHK ಓನರ್ ಹೌಸು. ಹಾಲು ಸೂಪರ್ ಆಗಿದೆ, ಮಸ್ತಾಗಿದೆ, ಫಿನಿಶಿಂಗ್ ಎಕ್ಸಲೆಂಟ್ ಆಗಿದೆ, ಕ್ವಾಲಿಟಿ ಮಸ್ತು, ಪ್ಲ್ಯಾನಿಂಗ್ ಸೂಪರ್. ಹೇಳ್ತಾ ಹೋದರೆ ಹೇಳ್ತಾನೇ ಇರಬೇಕಾ, ಅಷ್ಟು ಹೈಲೈಟ್ಸ್ ಇದ್ದಾವೆ ಈ ಮನೆಯಲ್ಲಿ. ಪ್ಲ್ಯಾನಿಂಗು ಸೂಪರಾಗಿದೆ. ಮನೆ ಮುಂದೆ 30 ಫೀಟ್ ರೋಡು. ಹೈಲೈಟ್ಸ್ ಅಂತೀರಾ, ಸಪ್ತಗಿರಿ ಹಾಸ್ಪಿಟಲು, ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು ಜಸ್ಟ್ 1.5 ಕಿಲೋಮೀಟರ್. BMTC ಬಸ್ ಸ್ಟಾಪ್ 300 ಮೀಟರ್ಸು. ಎಡಿಫೈ ಸ್ಕೂಲ್ ಹತ್ರ, ಫೇಮಸ್ ಯೂರೋ ಇಂಟರ್ನ್ಯಾಷನಲ್ ಸ್ಕೂಲು ಜಸ್ಟ್ 800 ಮೀಟರ್ಸ್. KME ರೆಡ್ ಹಿಲ್ ಸ್ಕೂಲು ಅದು ಜಸ್ಟ್ 800 ಮೀಟರ್ಸು. ಕೃಷ್ಣ ಇಂಜಿನಿಯರಿಂಗ್ ಕಾಲೇಜು 600 ಮೀಟರ್ಸು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದೆ ಈ ಮನೆಗೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಡೀಟೈಲ್ಸ್: ಡೈಮೆನ್ಷನ್ 20x40, ಇನ್ ಸ್ಕ್ವೇರ್ ಫೀಟ್ 800 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ನಾರ್ತ್, ಮೇನ್ ಡೋರ್ ಫೇಸಿಂಗ್ ನಾರ್ತ್. ಖಾತಾ ಈ ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ಸ್ G+2. ನೋಡಿ ಎಲಿವೇಶನ್ನು ಎಲ್ಲ ಚೆನ್ನಾಗಿದೆಯಲ್ಲ, ಭಾಳ ಚೆನ್ನಾಗಿದೆ. ಬನ್ನಿ ಇನ್ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಟೋಟಲ್ ಫ್ಲೋರ್ G+2. ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗು 1 BHK, ಫಸ್ಟು 2 BHK, ಸೆಕೆಂಡ್ ಫ್ಲೋರು 2 BHK, ಒಟ್ಟು 3 ಹೌಸಸ್. ನೋಡಿ ಇದು ಮೈನ್ ಗೇಟು SS. ಸೊ ಭಾಳ ಚೆನ್ನಾಗಿದೆ. ಇದು ಕಾರ್ ಪಾರ್ಕಿಂಗು, ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್. ಆರಾಮಾಗಿ ದೊಡ್ಡ ಕಾರನ್ನ ಪಾರ್ಕ್ ಮಾಡ್ಬೋದು. ನೋಡಿ ಇಲ್ಲಿ CPVC ಶೀಟ್ ಹಾಕಿದ್ದಾರೆ ಕಾರ್ ಪಾರ್ಕಿಂಗಲ್ಲೂ. ದೊಡ್ಡ ಕಾರ್ನ ಪಾರ್ಕ್ ಮಾಡಿ 3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಆಪೋಸಿಟ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಅಲ್ಲಿ ಸಂಪಿದೆ ನೋಡಿ, ಕರೆಕ್ಟ್ ವಾಸ್ತು ಪ್ರಕಾರ ದೇವಮಲೆಯಲ್ಲಿ ಸಂಪಿರಬೇಕು. ಸಂಪಿದೆ. 12,000 ಲೀಟರ್ ಕೆಪಾಸಿಟಿ ಅಂತ ಸಂಪ್. ಇದೇನು ವಾಟರ್ದು, CMC ವಾಟರ್ದು ಪೈಪು. ಸುತ್ತು ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ, ನಾರ್ತ್ ಫೇಸಿಂಗ್. ಸೊ ಇಲ್ಲಿ ಟ್ಯಾಪು, ಆರಾಮಾಗಿ ಪಾರ್ಕಿಂಗ್ ಏರಿಯಾ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಮತ್ತೊಮ್ಮೆ ಈ ಸೈಡಿಂದ ಈ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲೂ POP ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಕಣ್ರಿ. ಮೀಟ್ರ್ ಬಾಕ್ಸು, ಅದಕ್ಕೆ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ಸು ಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ EV ವೆಹಿಕಲ್ಸ್ ಎಲ್ಲ ಚಾರ್ಜಿಂಗ್ ಹಾಕೋಬೋದು. ಇವೇನು ಬಾಡಿಗೆ ಮನೆಯವರಿಗೂ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಮೀಟ್ರ್ ಬೋರ್ಡ್ ಚೆಕ್ ಮಾಡಿ ತೋರಿಸ್ತಾ ಇದೆ ನೋಡಿ. ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು, ಸ್ಟೇಟ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ವೆರಿ ನೈಸ್. ನೋಡಿ ಆಪೋಸಿಟ್ ವಾಲ್ಗೆ ಹೈ ಗ್ಲಾಸಿ ಟೈಲ್ಸ್ ಹಾಕಿದ್ದಾರೆ, ಚೆನ್ನಾಗಿದೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸು, ಫೇಸಿಂಗ್ ನಾರ್ತು. ಫ್ರೇಮು ಡೋರ್ 2, ಟೀಕುಡೆ. ಇದು 1 BHK ಹೌಸ್ ಹಾಲ್. ಇದರಲ್ಲಿ POP ಇದೆ. TV ಕ್ಯಾಬಿನೆಟ್ ಇದೆ. ವಿಂಡೋ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದು. ನೋಡಿ ಇದು ಕಿಚನ್ನು ಮತ್ತು ಪೂಜಾ ರೂಮು. ನೋಡಿ 1 BHKಲ್ಲೂ ಪೂಜಾ ರೂಮ್ ಕೊಟ್ಟಿದ್ದಾರೆ. ಆ ಪೂಜಾ ರೂಮ್ಗೂ ಟಫನ್ ಗ್ಲಾಸ್ ಡೋರು. ನೋಡ್ರಿ ಬಾಡಿಗೆ ಮನೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ಇವರು. ನೋಡಿ ವಾಲ್ಗೆಲ್ಲ ವೈಟ್ ಟೈಲ್ಸ್ ಹಾಕಿದ್ದಾರೆ, POP ಇದೆ. ವೆರಿ ನೈಸ್. ಈ ರೀತಿ ಕೊಟ್ಟರೆ ಬಾಡಿಗೆ ಮನೆಯವರು, ಅದು 1 BHK ಭಾಳ ಸಂತೋಷ. 1,000 ಜಾಸ್ತಿನೇ ಕೊಡ್ತಾರೆ. ಇದು ಕಿಚನ್ನು. ಈ ಕಿಚನ್ ಯೂನಿಟಲ್ಲೂ ವಿಂಡೋ ಇದೆ, ರೂಫರ್ಗೂ ಟೈಲ್ಸ್ ಹಾಕಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಪೈಪೆಲ್ಲ ಹಾಕಿದ್ದಾರೆ. ಮಾಡ್ರನ್ನು ಒಂದು ಕಿಚನ್ ಹೇಗಿರಬೇಕೋ ಆ ರೀತಿಯಲ್ಲಿದೆ ನೋಡಿ. ಕ್ರಾಕರ್ ಯೂನಿಟು, ಈ ಮೇಲೆ ಎಲ್ಲ ಲಾಫ್ಟ್ ಕೊಟ್ಟಿದ್ದಾರೆ, ಎಲ್ಲ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಇದು 1 BHK ಹೌಸ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 8,000. 8 ಅಂತ ಇಟ್ಕೊಂಬೋಗ್ಬಿಟ್ಟು ಒಂದು 7,000 ಪಕ್ಕ ಬರುತ್ತೆ. ಇದು ಬೆಡ್ರೂಮ್. ಡೋರು ರೆಡಿಮೇಡ್ ಪ್ರೆಸ್ಸಿಂಗ್ ಡೋರು. ಇದು ಬೆಡ್ರೂಮು. ಈ ಬೆಡ್ರೂಮಲ್ಲಿ ವಿಂಡೋ ಇದೆ ನೋಡಿ,
POP ಇಲ್ಲ, ಬೇಕಿಲ್ಲ. ಆರಾಮಾಗಿ ಡಬಲ್ ಕಟ್ ಆಗ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ, ವಾರ್ಡ್ರೋಬ್ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ ನೋಡಿ. ಹ್ಯಾಂಡ್ ವಾಶ್ ಬೇಸ್ ಇದು ವಾಷಿಂಗ್ ಮಿಷನ್ ಪ್ರಾವಿಷನ್ನು. ಇದು ಟಾಯ್ಲೆಟ್ ಕಾಮನ್ ಇದೆ, ಅಟ್ಯಾಚ್ಡ್ ಇದೆ. ಕಮೋಡು ವೆಸ್ಟರ್ನ್ ಕಮೋಡು, ಗೀಸರ್ ಪಾಯಿಂಟ್ ಇದೆ, ಶವರ್ ಇದೆ, ಎಲ್ಲನೂ ಇದೆ. ನೋಡಿ ಹ್ಯಾಂಡ್ ವಾಶ್ ಬೇಸನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಮೇಲೂ ಅಟ್ಟ ಕೊಟ್ಟಿದ್ದಾರೆ ಸ್ಟೋರೇಜ್ ಪ್ರಾವಿಷನ್ಗೆ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ದಾರೆ. 1 BHK ಅದೆಲ್ಲ ಬೇಕು. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಓಕೆ, ಗ್ರೌಂಡ್ ಫ್ಲೋರ್ 1 BHK ನೋಡಿದ್ವಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರಿಗೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸು ಸ್ಕ್ವೇರ್ ಕೊಟ್ಟಿದ್ದಾರೆ. 304 ಜಿಂದಾಲ್ ಯೂಸ್ ಮಾಡಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿದ್ದೀವಿ. ಐಷಾರಾಮಿ 2 BHK ಓನರ್ ಹೌಸ್ ಮುಂದೆ ಇದು ಪೋರ್ಟಿಕ. ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಎಲಿವೇಶನ್ನು. ಟಫನ್ ಗ್ಲಾಸು, SS ರೈಲಿಂಗು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಮೈನ್ ಡೋರು, ಫ್ರೇಮ್ ಡೋರ್ 2 ಟೀಕು. ಪಾಲಿಶ್ ನೋಡ್ರಿ, ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ ಫಿನಿಶಿಂಗ್ ಎಲ್ಲ. ಶೋಯಿಂಗ್ ಯು ಬ್ಯೂಟಿಫುಲ್ ಆ್ಯಂಡ್ ಮಾರ್ವಲಸ್ ಹಾಲ್ ಆಫ್ ದ ಫಸ್ಟ್ ಫ್ಲೋರ್. ಹಾಲ್ ನೋಡ್ರಿ, ಏನಿದೆ ನೋಡ್ರಿ, ಭಾಳ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಭಾಳ ಅಂದವಾಗಿದೆ. ನಾನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತದೆ, ಆ ರೇಂಜಲ್ಲಿದೆ ನೋಡಿ. ಲೆಫ್ಟ್ಗೆಲ್ಲ ವಾಲ್ಪೇಪರು, ರೈಟ್ಗೆ ಆ PVC ಶೀಟು, ಆ ಲೈಟಿಂಗ್ಸು, TV ಕ್ಯಾಬಿನೆಟ್ಟು, ಝೂಮರು, ಥೀಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸೂಪರಾಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಎಷ್ಟು ನೀಟಾಗಿ ಆ್ಯಸಿಡ್ ವಾಶ್ ಮಾಡಿದ್ದಾರೆ, ಕೆಮಿಕಲ್ ವಾಶ್ ಎಲ್ಲ ಮಾಡಿ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೇನ ಮಾತ್ರ. ಇದು TV ಯೂನಿಟ್ ನೋಡಿ, ದೊಡ್ಡದಾಗೆ ನೀಟಾಗಿ ಮಾಡಿದ್ದಾರೆ. ಡ್ರಾವರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಪೂಜಾ ರೂಮು. ಫ್ರೇಮು ಡೋರ್ 2 ಟೀಕು. ಇದು ಡೋರ್ ಎಲ್ಲ ಟಫನ್ನು, ಫ್ರೇಮ್ ಟೀಕು. ಫ್ಲೋರಿಂಗ್ ಗ್ರಾನೈಟ್ಸು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಮೇಲೆ POP ಇದೆ. ಈಗ ಕಿಚನ್ ನೋಡೋಣ. ಶೋಯಿಂಗ್ ಯು ಇಟಾಲಿಯನ್ ಮಾಡಲ್ ಕಿಚನ್. ಈ ಮಾಡಲ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಲಾಫ್ಟು, ಪ್ರೊಫೈಲ್ ಲೈಟು ಕೊಟ್ಟಿದ್ದಾರೆ ಲಾಫ್ಟ್ ಕೆಳಗಡೆ. ಸೂಪರ್. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬ್ಗೆ ಪಟ್ಟಿ ಕೊಟ್ಟಿದ್ದಾರೆ. ಕ್ರ್ಯಾಕರ್ ಯೂನಿಟ್ ಇದೆ. ಕಿಚನ್ ಬ್ಯಾಸ್ಕೆಟ್ಸ್ ಎಲ್ಲ ಚೆಕ್ ಮಾಡ್ತಿದ್ದೀವಿ ನೋಡಿ. ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ದಾರೆ. ಸಾಫ್ಟ್ ಕ್ಲೋಸರ್ ಇದೆ. ವೆರಿ ಗುಡ್. ಕ್ವಾಲಿಟಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಣ್ರಿ. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ, ಅದಕ್ಕೆ ಪಟ್ಟಿನ ಕೊಟ್ಟಿಲ್ಲ, ನಾನು ಕೊಟ್ಟಿದ್ದಾರೆ ಅಂದ್ಕೊಂಡೆ. ಬೇಡ, ನೀಟಾಗಿ ತೊಳ್ಕೊಬೋದು. ಕ್ರಾಕರ್ ಯೂನಿಟು. ಇದು ಏನಂತಪ್ಪ, ವಾಟರ್ ಪಾಯಿಂಟು, ಫಿಲ್ಟ್ರದು ಇಡೋದಕ್ಕೆ. ಅಕ್ವಾಗಾರ್ಡ್, ಅದಕ್ಕೆ ಗ್ಯಾಸ್ ಪಾಯಿಂಟು, ಮಿಕ್ಸಿ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬೆಡ್ರೂಮ್ 1 ಇದೆ, ನೋಡೋಣ ಬನ್ನಿ. ಡೋರು ರೆಡಿಮೇಡ್ ಡೋರು, ಅದು ಲ್ಯಾಮಿನೇಟು, ಭಾಳ ಕಾಸ್ಟ್ಲಿ ಇರೋದು, ಗೋಲ್ಡ್ ಬೀಡಿಂಗ್ ಇರೋದೆಲ್ಲ ಹಾಕಿದ್ದಾರೆ. ವೆರಿ ನೈಸ್. 5,500 6,000 ಅದು ಡೋರು. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲೂ POP, ವಾಲ್ಗೆಲ್ಲ ವಾಲ್ಪೇಪರು, ವಾರ್ಡ್ರೋಬು, ಫ್ಲೋರಿಂಗ್ ಗ್ರಾನೈಟ್ಸು, ವೆರಿ ನೈಸ್. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ವಿಂಡೋ ಇದೆ. ಲಾಫ್ಟ್, ನೋಡಿ. ಡ್ರಾವರ್ಸ್, ಇದು ಸ್ಲೈಡಿಂಗ್ ಡೋರ್ಗೆಲ್ಲ ಸಾಫ್ಟ್ ಕ್ಲೋಸರು ನೋಡಿ. ಇನ್ಸೈಡು ಎಲ್ಲ ಸೊ ಯಾವ ಥರ ಸ್ಟೋರ್ ಮಾಡಲಿಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ವಿ. ಶೆಲ್ಫ್ಸ್ ಎಲ್ಲ ಇದೆ ನೋಡಿ.
ಭಾಳ ಚೆನ್ನಾಗಿದೆ, ಲ್ಯಾಮಿನೇಟ್ ಕಾಂಬಿನೇಷನ್ನು ಚೆನ್ನಾಗಿದೆ, ಫಿನಿಶಿಂಗ್ ಸೂಪರಾಗಿದೆ ನೋಡಿ. ಸ್ಟ್ಯಾಂಡಿಂಗ್ ಮಿರರ್ ಇದೆ, ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಮತ್ತು ಡ್ರಾವರ್ಸ್ ಕೊಟ್ಟಿದ್ದಾರೆ. ನೀವೇ ಎಷ್ಟಾದರೂ ಮೇಕಪ್ ಕಿಟನ್ನು ಇಡ್ಬೋದು. ಇದು ಸ್ಟಡಿ ಟೇಬಲ್ಲು ನೋಡಿ, ಅಲ್ಲೆಲ್ಲ ಬುಕ್ಸ್ ಇಡ್ಬೋದು, ಏನಾದರೂ ಮಾಡ್ಬೋದು. ಸ್ಟಡಿ ಆದರೂ ವರ್ಕ್ ಮಾಡ್ಬೋದು, ಇಲ್ಲ ಅಲ್ಲಿ ಕೂತ್ಕೊಂಡು ಕೆಲಸ ಆದರೂ ಮಾಡ್ಬೋದು. ಇದು ಅಟ್ಯಾಚ್ಡ್ ವಾಶ್ರೂಮ್. ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಟಿಲ್ ರೂಪ್ವರೆಗೂ ಟೈಲ್ಸ್ ಹಾಕಿದ್ದಾರೆ, ಹ್ಯಾಂಡ್ ವಾಶ್ ಬೇಷನ್ ಇದೆ, ವೆರಿ ನೈಸ್ ನೋಡಿ. ಸೋಪ್ ಅವೆಲ್ಲ ಗ್ರಾನೈಟ್ ಪೀಸು ಇಟ್ಟಿದ್ದಾರೆ. ಮತ್ತೊಮ್ಮೆ ಈ ಅಂದವಾದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ, ಮತ್ತೊಮ್ಮೆ ಈ ಸೈಡಿಂದ ಈ ಸುಂದರವಾದ ಹಾಲ್ನ ಅಬ್ಸರ್ವ್ ಮಾಡಿ. ಇದು ಇಲ್ಲಿ ಹ್ಯಾಂಡ್ ವಾಶ್ ಬೇಸನ್ನು ಅಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ನೋಡಿ. ಹ್ಯಾಂಡ್ ವಾಶ್ ಮಾಡುವಾಗ ನೋಡ್ಬೋದು ಹೇಗಿದ್ದೀನಿ ಅಂತ ಅಲ್ಲ. ಹ್ಯಾಂಡ್ ವಾಶ್ ಬೇಸನ್ನು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಬಾಕ್ಸ್ ಮಾಡಿದ್ದಾರೆ, ಎಲ್ಲೂ ಕಾಣಬಾರ್ದು ಅಸಹ್ಯವಾಗಿ ಅಂತ. ಇದು ಕಾಮನ್ ಟಾಯ್ಲೆಟ್ ಆರ್ ವಾಶ್ರೂಮ್. ಕಾಮನ್ ಟಾಯ್ಲೆಟಲ್ಲಿ ಸೇಮ್ ವಾಲ್ಗರೆ ಟೈಲ್ಸ್ ಹಾಕಿರೋ, ಗೀಸರ್ ಪಾಯಿಂಟು, ಸೋಲಾರ್ ಪಾಯಿಂಟು ಎಲ್ಲನೂ ಕೊಟ್ಟಿದ್ದಾರೆ. ಲೇಟೆಸ್ಟಾಗಿ ಒಂದು ಮನೇಲಿ ಏನಿರಬೇಕು ಅದೆಲ್ಲನೂ ಇದೆ. ಕಮೋಡು, ವೆಸ್ಟರ್ನ್ ಕಮೋಡು. ಕಾಮನ್ ಟಾಯ್ಲೆಟೂ ದೊಡ್ಡದಾಗಿದೆ ಕಣ್ರಿ, ಇನ್ನು ಎರಡೇ ಮಾತಿಲ್ಲ. ಚೆನ್ನಾಗಿದೆ ಅಲ್ಲ ಕೆಲಸ, ವೆರಿ ನೈಸ್. ಅಂದರೆ ವರ್ಕ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ POP ಕೊಟ್ಟಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲ ನಾವು ಡಬಲ್ ಕಟ್ ಹಾಕ್ಬೋದು. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಲ್ಯಾಮಿನೇಟ್ ಕಾಂಬಿನೇಷನ್ ಭಾಳ ಚೆನ್ನಾಗಿದೆಯಲ್ಲ, ಥೀಮ್ ಎಕ್ಸಲೆಂಟ್ ಆಗಿದೆ, ಭಾಳ ಇಷ್ಟ ಆಯ್ತು ನನಗೆ. ಡೋರು ಸೂಪರ್ ಆಗಿದೆ, ಮೈನ್ ಡೋರು. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಸೇಮ್ ಸ್ಟೆಪ್ಸು, ಗ್ರಾನೈಟ್ಸು, ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸು, ಮುಂದೆ ಫ್ರಂಟ್ ವಾಲ್ಗೆಲ್ಲ ಐ ಗ್ಲಾಸ್ ಟೈಲ್ಸ್ ಹಾಕಿರಿ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಸೇಮ್ ಡಿಟೋ ಫಸ್ಟ್ ಫ್ಲೋರಲ್ಲಿ ಹೇಗಿದೆಯೋ ಅದೇ ರೀತಿ ಪೋರ್ಟಿಕಾ, ಮುಂದೆ ಟಫನ್ ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ 2 BHK. ಮೈನ್ ಡೋರು ಫೇಸಿಂಗ್ ನಾರ್ತ್, ಫ್ರೇಮ್ ಡೋರ್ 2 ಟೀಕು ನೋಡಿ. ಪಕ್ಕದಲ್ಲೂ ವಿಂಡೋ, ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಸೆಕೆಂಡ್ ಫ್ಲೋರ್. ಇದು ಎರಡನೇ ಫ್ಲೋರಲ್ಲಿರುವಂಥ ಡಬಲ್ ಬೆಡ್ರೂಮ್ ಹಾಲ್. ಇದು POP, ಫ್ಲೋರಿಂಗ್ ಗ್ರಾನೈಟ್ಸು, TV ಕ್ಯಾಬಿನೆಟ್ ಇದೆ. ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಅದ್ದೂರಾಗಿದೆ, ಇಲ್ಲೂ ಅಷ್ಟು ವಾಲ್ಪೇಪರ್ ಅಂಥವೇನು ಕೊಟ್ಟಿಲ್ಲ. ಇನ್ನು ಫುಲ್ಲು TV ಕ್ಯಾಬಿನೆಟ್ ಸೈಡ್ ವಾಲ್ ಏನು ಡೆಕೋರೇಟ್ ಮಾಡಿಲ್ಲ, ಯಾಕಂದರೆ ಇದು ಬಾಡಿಗೆ ಮನೆ ಅಲ್ವಾ, ಹಾಗಾಗಿ ಇದು ಮಾಡಿಲ್ಲ. ಬಾಡಿಗೆ ಕೊಡೋದ್ರಿಂದ ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? 15,000 ಬರುತ್ತಾ? ಎಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ. ಇದು ಪೂಜಾ ರೂಮು, ಸೇಮ್ ಡಿಟೋ ಕಂಟ್ರಿ. ಫಸ್ಟ್ ಫ್ಲೋರಲ್ಲಿ ಏನಿದೆಯೋ ಅದೇ ರೀತಿ ಇದೆ, ಏನೇನೂ ಚೇಂಜ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಏನಪ್ಪ ಚೇಂಜಸ್ ಅಂದರೆ ಸ್ವಲ್ಪ ಇಂಟೀರಿಯರ್ಸು, ಆ ವಾಲ್ಪೇಪರು ಅವು ಮಾತ್ರ ಚೇಂಜು, ಇನ್ನೇನು ಚೇಂಜ್ ಇಲ್ಲ. ಸೇಮ್ ನೋಡಿ, ಇದು ಕಿಚನ್ನು, ಇಟಾಲಿಯನ್ ಮಾಡಲ್ಲ ಕಿಚನ್ನು. ಇದು ಬಾಡಿಗೆ ಕೊಟ್ಟು 15,000. ಗ್ರೌಂಡ್ ಫ್ಲೋರು 7,000. ಎಷ್ಟಾಯಿತು? 15 1 7 22,000. ನಾನು ಮೊದಲೇ ಹೇಳಿದ್ನಲ್ಲ, ಫಸ್ಟ್ ಫ್ಲೋರಲ್ಲಿ ನೀವು ಇತ್ಕೊಂಡು ಪ್ರತಿ ತಿಂಗಳು 22,000 ಗಳಿಸ್ಬೋದು. ಇಲ್ಲ ನಾವು ಆಲ್ರೆಡಿ ನಾವು ದೂರ ಇದ್ದೀವಿ, ಇಲ್ಲ ಬಾಡಿಗೆ ಕೊಡ್ತೀವಿ ಈ ಫಸ್ಟ್ ಫ್ಲೋರು ಅಂತ ಅಂದರೆ ಅದು 15,000. ಇನ್ನು 16 ಕೊಡ್ಬೋದು, 15 ಅಂತ ಇಟ್ಕೊಳ್ಳಿ ಆ್ಯಾವ್ರೇಜಾಗಿ. ಸೊ 22 1 15 37,000. ಸೊ 35ರಿಂದ 38 ಅಂತ ಹೇಳಿದೆ. ಸೊ ನಿಮಗೆ 1,000 ಹಂಗೂ ಹಿಂಗೂ 38,000 ಬರುತ್ತೆ. ಸೊ ಎಕ್ಸಾಕ್ಟ್ ಅಂದರೆ 37 ಪಕ್ಕ ಗಳಿಸ್ಬೋದು. ಸೊ ನಾನು ಅದಕ್ಕೆ ಹೇಳೋದು 35ರಿಂದ 38. ಸೊ ಏನು ಚೇಂಜ್ ಇಲ್ಲ. ಬಾಡಿಗೆಗೆ ಡಿಮ್ಯಾಂಡ್ ಇದೆಯಾ? ಎಸ್, ಡಿಮ್ಯಾಂಡ್ ಇದೆ. ನಾವು ಹೇಳೋದು ಕೇಳೋಕೆ ಹೋಗ್ಬೇಡಿ. ಬಾಡಿಗೆಗೆ ಡಿಮ್ಯಾಂಡ್ ಇದೆಯಾ ಇಲ್ವಾ ಅಂತ ಹೇಳಿ ಒಂದು ಕೆಲಸ ಮಾಡಿ. ನೀವು ಬರ್ತಿರಲ್ಲ, ಮನೆ ಇಷ್ಟ ಆಯಿತಾ, ಅಕ್ಕಪಕ್ಕ ಮನೆಗಳೆಲ್ಲ ಅಬ್ಸರ್ವ್ ಮಾಡಿ. ಏನಾರ ಟೂಲೆಟು ಕಾಣಿಸ್ತದ? ಟೂಲೆಟು ಒಂದು 5-6 ಕಂಡ್ರೆ ಬಾಡಿಗೆ ಡಿಮ್ಯಾಂಡ್ ಇಲ್ಲ ಅಂತ ಅರ್ಥ. ಟೂಲೆಟೇ ಕಾಣಿಸ್ತಿಲ್ಲ ಅಂದರೆ ಬಾಡಿಗೆ ಎವ್ವಿ ಡಿಮ್ಯಾಂಡ್ ಇದೆ ಅಂತ ಅರ್ಥ ಅಷ್ಟೇ. ಲೇಮನ್ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ.
ವಾಟರ್ದು ಸಮಸ್ಯೆ ಇಲ್ಲ. ನಾವು 100 ಹೇಳ್ತೀವಿ ರಿಯಲ್ ಎಸ್ಟೇಟ್ನವರು, ಮನೆ ತೊಗೊಂಡ್ರೆ ನಮ್ಮ ಕಮಿಷನ್ ಬರುತ್ತೆ ಅಂತ. ನೀವೊಂದು ಕೆಲಸ ಮಾಡಿ, ಬರ್ತಿರಲ್ಲ ನೋಡಿ, ಮನೆ ಇಷ್ಟ ಆದಮೇಲೆ ವಾಟರ್ದು ಎಂಕ್ವೈರಿ ಮಾಡಿ. ಈವನ್ ಇದು ಏನು ಬಾಡಿಗೆಗೆ ಹೋಗುತ್ತಾ ಇಲ್ಲ ಅನ್ನೋದು ಎಂಕ್ವೈರಿ ಮಾಡಿ. ವಾಟರ್ ಪ್ರಾಬ್ಲಮ್ ಇದ್ದರೆ ಅಕ್ಕಪಕ್ಕದವರೇ ಹೇಳ್ತಾರೆ ವಾಟರ್ ಪ್ರಾಬ್ಲಮ್ ಇದೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಒಂದು 5 ಜನ ಕನ್ಸಿಡರ್ ಮಾಡಿ, 5 ಜನದಲ್ಲಿ 3 ಜನ ಏನು ಒಪಿನಿಯನ್ ಕೊಡ್ತಾರೆ ಅದನ್ನು ತೊಗೊಳ್ಳಿ. ಸೊ ಯು ಕ್ಯಾನ್ ಪ್ರೊಸೀಡ್. ಆರ್ ಎಲ್ಸ್ ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ಎಸ್ ಅಂತಂದರೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಮನೆ ಬಂಗಾರದಂಗೆ ಇದೆ, ನೀವು ಕೂತ್ಕೊಂಡು ವ್ಯಾಪಾರ ಮಾಡಿ ತೊಗೊಂಡು ಗೃಹಪ್ರವೇಶ ಮಾಡ್ಕೊಳ್ಳಿ, ವಾಸ ಮಾಡಿ. ಹೈಲೈಟ್ಸು ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ 1.5, ಸಪ್ತಗಿರಿ ಹಾಸ್ಪಿಟ್ಲು 1ರಿಂದ 1.25, ಬಗಲಗುಂಟೆ 2 ಕಿಲೋಮೀಟ್ರು, ಡಿ ಮಾರ್ಟು 2 ಕಿಲೋಮೀಟ್ರು, 8th ಮೈಲು 3 ಕಿಲೋಮೀಟ್ರು, ಟಿ ದಾಸರಳ್ಳಿ 4 ಕಿಲೋಮೀಟ್ರು. ನಿಮಗೆ ಈ ಮನೆಯಿಂದ ಹತ್ತಿರದಲ್ಲಿ ಒಂದು ಸ್ಕೂಲ್ ಇದೆ, ಎಡಿಫೈ ಸ್ಕೂಲು, ಭಾಳ ಹತ್ರ. ಈ ಮನೆಯ ಮೇಲೆ ನಿಂತ್ಕೊಂಡ್ರೆ ಕಾಣಿಸ್ತದೆ. KM ರೆಡ್ಡಿ ಹಿಲ್ಸು ಹತ್ರ, ಯೂರೋ ಇಂಟರ್ನ್ಯಾಷನಲ್ ಸ್ಕೂಲು ಭಾಳ ಹತ್ರ, ಕೃಷ್ಣ ಇಂಜಿನಿಯರಿಂಗ್ ಕಾಲೇಜು ಭಾಳ ಹತ್ರ. ಇಲ್ಲಿಂದ ಸೀದಾ ಮೆಟ್ರೋ ಶಾರ್ಟ್ಕಟ್ ಹೋಗ್ಬೋದು. 3ರಿಂದ 3.5 ಕಿಲೋಮೀಟ್ರ್ ಆಗುತ್ತೆ, 4 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಸೊ ಇಷ್ಟು ಹೈಲೈಟ್ಸು. ತುಮಕೂರು ಹೈವೇ 4 ಕಿಲೋಮೀಟ್ರು. ಇನ್ನು ಹೇಳಂದೆ ಮತ್ತು ಸೂಪರ್ ಮಾರ್ಕೆಟ್ಸ್ ಅಂತೆ, ಬಜಾರು, ಸ್ಮಾರ್ಟ್ ಬಜಾರು, ಡಿ ಮಾರ್ಟ್ ಇವೆಲ್ಲನೂ ಜಸ್ಟ್ ಹತ್ರ. ಸೊ ಹೆಸರುಘಟ್ಟ ರೋಡು ಹತ್ರ. ಇನ್ನೇನು ಬೇಕು ವಾಸ ಮಾಡಲಿಕ್ಕೆ, ಏನೇನು ಫೆಸಿಲಿಟೀಸು ಅಮ್ಯುನಿಟೀಸ್ ಇರಬೇಕು ಅವೆಲ್ಲನೂ ಇದೆ. ಮನೆ ಮುಂದೆ ರಸ್ತೆ, 30 ಅಡಿ ರಸ್ತೆ. ಇದು ಪಟ್ಟಣಗೆರೆ ಅಂದರೆ ಪುರಸಭೆ ಲಿಮಿಟಲ್ಲಿ ಬರುತ್ತೆ. ಈ ಖಾತಾ ಇದೆ. ಸೊ ನೀವು ಇಮಿಡಿಯೇಟ್ ತೊಗೊಂಡು ರಿಜಿಸ್ಟರ್ ಮಾಡ್ಕೋಬೋದು. ಲೋನ್ ಆಗುತ್ತಾ? ಎಸ್. ಎಷ್ಟು % ಆಗುತ್ತೆ? 70 to 80% ಲೋನ್ ಆಗುತ್ತೆ. ಇಷ್ಟು ಮಾಹಿತಿ ಇದೆ ನಿಮಗೆ. ಪ್ರೈಸ್ 1,38 lakh, 1,38 ಲಕ್ಷ ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಹಾಸ್ಪಿಟಲ್ ಆ್ಯಂಡ್ ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್, ಬಗಲಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗಳೂರು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ವೀಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಮನೆ ಇಷ್ಟ ಆಯಿತು, ವಿಸಿಟ್ ಮಾಡಲೇಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ. ಈ ಒಂದು ಮನೆಯನ್ನೆಲ್ಲ ಭಾಳ ಮನೆಗಳಿದ್ದಾವೆ ಇಲ್ಲಿ ಈ ಲೊಕ್ಯಾಲಿಟಿಯಲ್ಲಿ, ಒಂದು 4-5 ಮಿನಿಮಮ್ ತೋರಿಸ್ತೀವಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.